ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಕ್ರೋಶಾ ಕುಚ್ಚ ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ಸ್ಯಾಂಪಲ್ ಪೀಸಲ್ಲಿ ತೋರಿಸಿದೆ ಅದನ್ನು ಸಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇದೊಂದು ಸಿಲ್ವರ್ ಕಲರ್ ಮತ್ತು ಮ್ಯಾಂಗೋ ಎಲ್ಲೋ ಶೇಡ್ ಕಲರ್ ಕಾಂಬಿನೇಷನ್ನು. ಸೊ ಸ್ಟಾರ್ಟಿಂಗ್ ಸಿಲ್ವರೇ ತೊಗೊಂಡಿದ್ದೀನಿ. ಅದು ಆ್ಯಕ್ಚುಲಿ ಸಾರಿಗೆ ತುಂಬ ಸಿಲ್ವರ್ ಕಾಣಿಸ್ತಾ ಇಲ್ಲ, ಸಿಲ್ವರ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಆ್ಯಸ್ ಯೂಶಲ್ 10 ಅಥವಾ 11, 9 ನಂಬರ್ ನೀಡಲ್ಲಿ ತೊಗೊಳ್ಬೋದು, ಯಾವುದಾದ್ರೂ ಸರಿ ನಡೆಯುತ್ತೆ. ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್, ಈವನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಇದು ಆ್ಯಕ್ಚುಲಿ ಮುಹೂರ್ತಮ್ ಸ್ಯಾರಿ ಫ್ರೆಂಡ್ಸ್. ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಸ್ಟೋನ್ ಚೈನ್ ಇಲ್ಲ, ಬಾಲ್ ಚೈನ್ ಇಲ್ಲ, ಒಂದೇ ಒಂದು ಬೀಡ್ ಯೂಸ್ ಮಾಡಿದ್ದೀನಿ. ಅದು ಕೂಡ ಬೇಕಂದರೆ ಹಾಕೋಬೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಸ್ಟಾರ್ಟಿಂಗ್ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ 3 ಚೈನ್ ಮಾಡೋಣ. 3 ಚೈನ್ನ 3 ಟೈಮ್ಸ್ ಮಾಡ್ಕೋಬೇಕು ಸ್ಟಾರ್ಟಿಂಗು. ಸೊ 3 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಮತ್ತು 3 ಚೈನ್, ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ ಮಾಡ್ತೀನಿ. ಸೊ ಇದು 3 ಟೈಮ್ಸ್ 3 ಚೈನ್ನ ಮಾಡ್ಕೋಬೇಕು. ಸೊ ಇದು ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. ಒಂದು ಆರ್ಚ್ ಆಗಿದ ತಕ್ಷಣ ನಾನು 4 ಟೈಮ್ಸ್ ಮಾಡ್ಕೊಳ್ತೀನಿ. ಸೊ ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ 3 ಚೈನ್ ಮಾಡಿಕೊಂಡು ಇವಾಗ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಡ್ರಮ್ ಬೀಡ್ ಅಥವಾ ಲೆಂತಿ ಬೀಡ್ ಯಾವುದಾದ್ರು ತೊಗೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ಗೆ. ಇಲ್ಲ ಅಂದರೆ ಈವನ್ ನೀವು 6 ಚೈನೇ ಡೈರೆಕ್ಟಾಗಿ ಹಾಕ್ಕೊಂಡು ರಿವರ್ಸ್ ಬರ್ಕೋಬೋದು. ವಿತೌಟ್ ಬೀಡ್ ಅಂದರೆ ಒಂದೇ ಒಂದು ಸಿಂಗಲ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ, ಡ್ರಮ್ ಬೀಡು. ಸೊ ಡ್ರಮ್ ಬೀಡನ್ನ ಇನ್ಸರ್ಟ್ ಮಾಡೋಣ, ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಅಲ್ಲಿಂದ 6 ಚೈನ್ಸ್ ಮಾಡ್ಕೋತೀನಿ. ಸೊ ಡ್ರಮ್ ಬೀಡ್ ಲಾಕ್ ಆದಮೇಲೆ 3 ಚೈನ್ ಮಾಡ್ಕೊಂಡು 3 ಟೈಮ್ಸು ಡ್ರಮ್ ಬೀಡ್ ಹಾಕಿದ್ದೀನಿ. ಡ್ರಮ್ ಬೀಡ್ ಆದ ತಕ್ಷಣ 6 ಚೈನ್ ಮಾಡ್ಕೊಳ್ಳೋಣ. 6 ಚೈನ್ ಮಾಡಿಕೊಂಡು ಫ್ರೆಂಡ್ಸ್ ಸ್ವಲ್ಪ ಡಿಸೈನ್ ಎಷ್ಟಿದೆ ಅಷ್ಟೇ ಮಾತ್ರ ಟರ್ನ್ ಮಾಡ್ಕೊಳ್ಳೋಣ. ಒಂದು ಬೀಡ್ ಅಷ್ಟೆ, ಅಲ್ಲಿಗೆ ಬೀಡ್ದು ರೈಟ್ ಸೈಡು ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಬ್ಯಾಕ್ ಸೈಡಿಂದ ಅಲ್ಲಿಗೊಂದು ಲಾಕ್ ಮಾಡ್ಕೋಬೇಕಷ್ಟೆ ನಾವು. ಸೊ ಬ್ಯಾಕ್ ಸೈಡಿಂದ ಬೀಡ್ ರೈಟ್ ಸೈಡ್ ಇರೋ ಸಿಂಗಲ್ ಕ್ರೋಶೆಗೆ ಅದೇ ಸಿಂಗಲ್ ಕ್ರೋಶೆ ಒಳಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಬೇಕಂದರೆ ಫ್ರಂಟ್ ಸೈಡಿಂದನೇ ಹಾಕೋಬೋದು, ಅದು ಸೆಕೆಂಡಲ್ಲಿ ತೋರಿಸ್ತೀನಿ. ಇದು ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡಿಂದ ಲಾಕ್ ಆದಮೇಲೆ ಡೈರೆಕ್ಟ್ ಅಲ್ಲಿಂದ 3 ಚೈನ್ಸ್ ಹಾಕ್ಕೊಳ್ಳೋಣ. ಸೊ ಇದು ಡಬಲ್ ಸ್ಟೆಪ್ ಸ್ಲ್ಯಾಂಟಿಂಗ್ ಆರ್ಚ್ ಫ್ರೆಂಡ್ಸ್. ಡಬಲ್ ಸ್ಟೆಪ್ ಬರುತ್ತೆ, ಪಿಕಾಟ್ಸ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಡಿಸೈನು. 3 ಚೈನ್ ಹಾಕಿ ನೋಡಿ, ಡೈರೆಕ್ಟಾಗಿ ಅಲ್ಲಿಂದ 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ಳೋಣ. ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಕೊಂಡು ಈ 6 ಚೈನ್ ಏನು ಹಾಕಿದ್ದೀವಿ ಸೊ ಅದ್ರ ಒಳಗಡೆ ಇರೋ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಸೊ 4 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಒಂದು ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಸೇಮ್ 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಸತಿ, 2 ದಾರ 1 ಸತಿ, ಮತ್ತು 2 ದಾರ 1 ಸತಿ, ಈ ರೀತಿ ಟ್ರಿಪಲ್ ಕ್ರೋಶೆನ ಫಿಲ್ ಮಾಡ್ಕೋಬೇಕು. 6 ಚೈನ್ ಗ್ಯಾಪ್ ಒಳಗೆ ಫ್ರೆಂಡ್ಸ್ 11 ಕಂಬಗಳನ್ನ ನಾನು ಫಿಲ್ ಮಾಡ್ತೀನಿ. 11 ಟ್ರಿಪಲ್ ಕ್ರೋಶೆಸ್ನ ಫಿಲ್ ಮಾಡ್ಕೊಳ್ಳೋಣ. ಸಾಕಷ್ಟೇ, ಯಾಕಂದರೆ ಸೆಕೆಂಡ್ ಸ್ಟೆಪ್ ಬರುತ್ತೆ ಅಲ್ವ, ಇನ್ನೂ ಸ್ವಲ್ಪ ಬ್ರಾಡಾಗಿ ಬರುತ್ತೆ. ಜಾಸ್ತಿ ಹಾಕಿದ್ರೆ ಅದಕ್ಕೆ ಸ್ಪೇಸ್ ಬರೋದಿಲ್ಲ, ಪಿಕಾಟ್ಸ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ 11 ಸಾಕಾಗುತ್ತೆ. 11 ಕಂಬನ ಟ್ರಿಪಲ್ ಕ್ರೋಶೆನ ಹಾಕ್ಕೊಳ್ಳೋಣ. ಸೊ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1, 2 ದಾರ 1, 2 ದಾರ 1 ಸತಿ ಮಾಡ್ಕೊಳ್ಳೋದು. ಸ್ಪೀಡಾಗಿ ಹಾಕ್ತಾಯಿದ್ದೀನಿ. ಟ್ರಿಪಲ್ ಕ್ರೋಶೆ ಡಬಲ್ ಕ್ರೋಶೆ ಪ್ರಾಕ್ಟೀಸ್ ಇದ್ಬಿಟ್ರೆ ಫ್ರೆಂಡ್ಸ್ ತುಂಬ ಸ್ಪೀಡಾಗಿ ನೀಟಾಗಿ ಒಂದೇ ಲೆವೆಲಲ್ಲಿ ಹಾಕ್ಕೊಂಡು ಹೊಟ್ಟೋಗ್ಬೋದು. ಸೊ ಆದಷ್ಟು ಕ್ರೋಶೆ ಮಾಡಬೇಕಿದ್ರೆ ಪ್ರಾಕ್ಟೀಸ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ತಾಯಿರಿ, ತುಂಬ ಲೆವೆಲಾಗಿ ನೀಟಾಗಿ ಬರುತ್ತೆ. ಸೊ 11 ಕಂಬ ಮಾಡಿದ್ದೀನಿ ಅಲ್ವಾ, 11 ಕಂಬ ಆದ ತಕ್ಷಣ 3 ಚೈನ್ ಗ್ಯಾಪ್ ಅಷ್ಟು ಒಂದು ಪಾಯಿಂಟ್ ಒಳಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ 3 ಚೈನ್ ಗ್ಯಾಪ್ ಅಷ್ಟೇ ನಾನು ಲಾಕ್ ಮಾಡ್ಕೊಳ್ತೀನಿ. ಜಸ್ಟ್ ಸೀರೆಗೆ 3 ಚೈನ್ ಗ್ಯಾಪ್ ಅಷ್ಟು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿದ್ದಾದಮೇಲೆ ಫ್ರೆಂಡ್ಸ್ ಇವಾಗ ಮತ್ತೆ 3 ಚೈನ್ಸ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ನಾನು 4 ಟೈಮ್ಸ್ 3 ಚೈನ್ ಹಾಕೋತೀನಿ. ಸ್ಟಾರ್ಟಿಂಗ್ ನಾವು 3 ಟೈಮ್ಸ್ 3 ಚೈನ್ ಹಾಕ್ಕೊಂಡಿದ್ವಿ ಅಲ್ಲ, ಇಲ್ಲಿ ನಾವು 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ.
ಸೊ 4 ಟೈಮ್ಸ್ 3 ಚೈನ್ನ ಹಾಕ್ಕೊಂಡು ಹೋಗ್ತೀನಿ. 1 ಟೈಮ್ ಆಯಿತು, ಸೆಕೆಂಡ್ ಟೈಮ್ 4 ಟೈಮ್ಸ್ ಹಾಕಬೇಕು. ಸೊ ಪ್ರತಿ ಸತಿ ಆರ್ಚ್ ಆಗಿದ ತಕ್ಷಣ 4 ಸರ್ತಿ 3 ಚೈನ್ ಹಾಕ್ಕೊಂಡು ಹೋಗೋಣ. ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ ಹಾಕಿ ಮಿಕ್ಕಿದ ಕಡೆ ಎಲ್ಲ 4 ಟೈಮ್ಸ್ 3 ಚೈನ್ ಹಾಕಿಬಿಟ್ಟು ಮತ್ತೆ ಡೈರೆಕ್ಟಾಗಿ ದಾರಾನ ಮೇಲೆ ಮಾಡ್ಕೊಳ್ಳೋಣ. ಸೊ ಈ ರೀತಿ ಕಾಣಿಸುತ್ತೆ, ಸ್ಲ್ಯಾಂಟಿಂಗ್ ಆರ್ಚ್ ಸ್ಲ್ಯಾಂಟಾಗಿ ಬರುತ್ತೆ. ಸೊ ಬೇಕಂದರೆ ಇದನ್ನು ಯು ಶೇಪಿಗೆ ಕೂಡ ನಾವು ಹಾಕ್ಕೋಬೋದು. ಇದು ಸ್ಲ್ಯಾಂಟಾಗೆ ಬಂದಿರೋದು ಡಿಸೈನ್ ಫ್ರೆಂಡ್ಸ್. ಸೊ 4 ಟೈಮ್ಸ್ 3 ಚೈನ್ 3 ಟೈಮ್ಸ್ 3 ಚೈನ್ ಹಾಕ್ಕೊಳ್ಳೋದಷ್ಟೇ, ಆರ್ಚ್ ಹಾಕೋದು. ಇವಾಗ ಸ್ವಲ್ಪ ದಾರಾನ ಮೇಲೆ ಮಾಡಿಬಿಟ್ಟು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್ ಮಾಡ್ತೀವಿ. ಲಾಕ್ ಮಾಡಿಬಿಟ್ಟು ಇಲ್ಲಿಂದ 6 ಚೈನ್ ಮಾಡ್ಕೊಳ್ಳೋಣ. 6 ಚೈನ್ಸ್, 4 ಚೈನ್, 5 ಚೈನ್, 6 ಚೈನ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಫ್ರಂಟ್ ಸೈಡಿಂದನೇ ನಾವು ಬೇಕಂದರೆ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಬೋದು ಸಿಂಗಲ್ ಕ್ರೋಶೆಗೆ, ಇಲ್ಲಾಂದರೆ ಫ್ರಂಟ್ ಸೈಡಿಂದೇ ಈ ಥರ ನೀಡಲ್ನ ತೆಗೆದುಬಿಟ್ಟು, ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಆಲ್ರೆಡಿ, ಅದಕ್ಕೆ ನೀಡಲ್ನ ಹಾಕಿ ಈ ಥ್ರೆಡ್ನ ಎಳ್ಕೊಂಡು ಬರಬೇಕು. ಈ ಥ್ರೆಡ್ನ ಕೆಳಗಡೆಯಿಂದ ಮೇಲೆ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ಆದರೂ ಮಾಡ್ಬೋದು, ಇಲ್ಲಾಂದರೆ ಸ್ಟಾರ್ಟಿಂಗ್ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಕೂಡ ಮಾಡ್ಕೋಬೋದು. ಸೊ ನಮಗೆ ಬ್ಯಾಕ್ ಸೈಡ್ ಟರ್ನ್ ಮಾಡೋದು ತುಂಬ ಈಸಿ ಆಗುತ್ತೆ. ಇದು ನೀಡಲಿಂದ ತೆಗಿಬೇಕು, ಸೊ ಥ್ರೆಡ್ಸ್ನೆಲ್ಲ ನೀಟಾಗಿ ಹಾಕ್ಕೋಬೇಕಲ್ವ. ಬ್ಯಾಕ್ ಸೈಡಿಂದ ಆದರೆ ಟಕ್ ಅಂತ ಒಂದು ಸ್ವಲ್ಪ ಬೀಡಿರೋಷ್ಟು ಟರ್ನ್ ಮಾಡಿಕೊಂಡು ಲಾಕ್ ಮಾಡಿದ್ರೆ ನಡೆಯುತ್ತೆ. ಸೊ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ತೀನಿ. ಸೇಮ್ ಇನ್ನು 11 ಟೈಮ್ಸ್ ಟ್ರಿಪಲ್ ಕ್ರೋಶೆನ 6 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ಳೋಣ. ಸೊ 4 ದಾರ ಇರುತ್ತಲ್ವ, 2 ದಾರ ಒಂದು ಸತಿ, 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಈ ರೀತಿ ಮಾಡ್ಕೊಳ್ತಾ ಇರೋದು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದರೆ 2 ದಾರ 1 ಟೈಮ್, 2 ಟೈಮ್, 3rd ಟೈಮ್, ಈ ರೀತಿ ಟ್ರಿಪಲ್ ಕ್ರೋಶೆನ 11 ಸತಿ ನಾನು 11 ಕಂಬ ಮಾಡ್ಕೊಳ್ತೀನಿ. 11 ಕಂಬ ಮಾಡಿಕೊಂಡು ಸೊ ಎಲ್ಲಿಗೆ ಬರುತ್ತೆ, ಸಾರಿ 3 ಚೈನ್ ಅಷ್ಟು ಗ್ಯಾಪ್ ಅಷ್ಟೇ ಹಾಕ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಅದಕ್ಕಿಂತ ಒಂಚೂರು 1 ಪಾಯಿಂಟ್ ಒಳಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ 3 ಚೈನ್ಸ್ನ ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. 3 ಚೈನ್ಸ್ನ 4 ಟೈಮ್ಸ್ನ ಮಾಡ್ಕೊಂಡು ಹೋಗ್ತೀನಿ. ಆದಷ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಸೊ ಇದನ್ನು ಸ್ಯಾಂಪಲ್ ಪೀಸಲ್ಲಿ ಒಂದು ಸತಿ ತೋರಿಸಿದ್ದೆ ಫ್ರೆಂಡ್ಸ್, ತುಂಬ ಇಷ್ಟವಾಗಿದ್ದರು ಎಲ್ಲರೂ. ಅದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ನಾನು ಸ್ಟಿಕ್ ಮಾಡಿದ್ದೆ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ವಿತೌಟ್ ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ಮಾಡ್ಕೋಬೋದು ಆರಾಮ್ಸಾಗೆ. ಸೊ ಇದು ಮುಹೂರ್ತದ ಸಾರಿಗೆ ಇಷ್ಟು ಡಿಸೈನ್ ಹಾಕ್ತಾಯಿದ್ದೀನಿ, ಬಟ್ ನೀಟಾಗಿ ಬರುತ್ತೆ. ಸೊ ಇದೇ ರೀತಿ ಫಸ್ಟ್ ಲೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಬೇಸ್ ಲೈನ್ ಇದು, ಮತ್ತು ಸೆಕೆಂಡ್ ಸ್ಟೆಪ್ಪು ಬೇರೆ ಕಲರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಬೀಡೆಲ್ಲ ನೀಟ್ ಮಾಡ್ಕೊಳ್ಳಿ. ಇನ್ ಕೇಸ್ ದೊಡ್ಡ ಆ ಥರ ಸ್ಲ್ಯಾಂಟಾಗಿ ಏನಾದರೂ ಹೋಗಿದರೆ ಬೀಡನ್ನ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು ಈ 3 ಚೈನ್ ಗ್ಯಾಪಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡೋಣ, ಇಲ್ಲಾಂದರೆ ಡೈರೆಕ್ಟಾಗಿ 3 ಚೈನ್ಸೇ ಮಾಡ್ಕೋಬೋದು. 3 ಚೈನ್ ಮಾಡಿ 3 ಚೈನ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲೇ ಸಿಂಗಲ್ ಕ್ರೋಶೆ ಮಾಡ್ತೀನಿ. ತುಂಬ ಈಸಿ ಫ್ರೆಂಡ್ಸ್, ಹೇಳ್ದೆ ಅಲ್ಲ, ತುಂಬ ಡಿಸೈನ್ ತುಂಬ ಈಸಿ ಇದೆ. ಕರೆಕ್ಟಾಗಿ ನೀವು ಕೌಂಟಿಂಗ್ಸ್ ಫಾಲೋ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ ಡಿಸೈನು. ಮತ್ತು 3 ಚೈನ್ ಅದು ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಅಗೇನ್ ಅಲ್ಲಿ ಕೂಡ 3 ಚೈನ್ ಹಾಕಬೇಕು. ಅದು ಕೂಡ ಸಿಂಗಲ್ ಕ್ರೋಶೆ ಒಳಗಡೆನೇ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೊ 3 ಚೈನ್ಸ್ ಇರೋ ಕಡೆ ಎಲ್ಲ 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿದ್ಮೇಲೆ ಇಲ್ಲಿಂದ ಮತ್ತೆ 3 ಚೈನ್ ಹಾಕ್ತೀನಿ ಫ್ರೆಂಡ್ಸ್. 1 2 3 ಟೈಮ್ಸ್ ಆಯ್ತಲ್ವ, ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕೋಣ. 1 ಚೈನ್, 2 ಚೈನ್, 3 ಚೈನ್ ಮಾಡಿಕೊಂಡು, ಸೊ ನಾವು ವೈಟ್ ಕಲರ್ ಅಂದರೆ ಗ್ರೇ ಕಲರಲ್ಲಿ 3 ಚೈನ್ ಹಾಕಿದ್ವಿ ಅಲ್ಲ ಸ್ಟಾರ್ಟಿಂಗ್ ಕಂಬ ಮುಂಚೆ ನೋಡಿ, ಕಂಬ ಮತ್ತು 3 ಚೈನ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ನಾನು ನೀಡಲ್ನ ಹಾಕ್ತಾಯಿದ್ದೀನಿ. ಅಲ್ಲಿ ನೀಡಲ್ನ ಹಾಕಿ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈ ಗೋಲ್ಡನ್ ಕಲರಲ್ಲೂ 3 ಚೈನ್ ಹಾಕಿದ್ದೀನಿ, ಪಕ್ಕದಲ್ಲೇ ಲಾಕ್ ಮಾಡಿಬಿಟ್ಟು ಆ ರೀತಿ. ಮತ್ತು ನಾವಿವಾಗ 3 ಚೈನೇ ಮಾಡ್ಕೊಳ್ಳೋಣ.
ಸೊ ಒಟ್ಟು ನಾವು ಸ್ಟಾರ್ಟಿಂಗಿಂದ 5 ಟೈಮ್ಸ್ 3 ಚೈನ್ ಮಾಡಿದ್ದಾಯಿತು ಫ್ರೆಂಡ್ಸ್. ಇಲ್ಲಿ 3 ಚೈನ್ ಮಾಡಿಬಿಟ್ಟು ಈ ನಾವು 3 ಚೈನ್ಸ್ ಏನು ಪ್ರೀವಿಯಸ್ ಹಾಕಿದ್ವಿ ನೋಡಿ, ಅಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಪೀಕೋ ಆಗುತ್ತೆ ಒಂದು ನಮಗೆ. ಸೊ ಅಲ್ಲೊಂದು ಪೀಕೋ ಆಗುತ್ತಲ್ವ, ಅಲ್ಲಿಂದ ಸ್ಟಾರ್ಟಿಂಗ್ ಒಂದು ಆ ಥರ ಪೀಕೋ ಮಾಡಿಬಿಟ್ಟು ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೊ ಪಕ್ಕದ ಕಂಬದ ಮೇಲೆ 2 ಕಂಬದ ಮಧ್ಯ ನೋಡಿ ಹೋಲ್ ಗ್ಯಾಪ್ ಇರುತ್ತೆ, ಮೇಲೆಗಡೆ ಕಂಬದ ಮೇಲೆಗಡೆ, 2 ಕಂಬ ಮಧ್ಯ ಅಲ್ಲ. ಸೊ 2 ಕಂಬದ ಮೇಲೆಗಡೆ ಸೆಂಟ್ರಲ್ಲಿ ಹೋಲ್ ಗ್ಯಾಪ್ ಇರುತ್ತಲ್ವ, ಅಲ್ಲಿ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಒಂದು ಮಾಡ್ಕೊಳ್ಳೋಣ. ಸೊ ನೋಡಿ ಅದು ಥ್ರೆಡ್ ಮಿಸ್ ಆಯಿತು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ನೋಡಿ ಹೋಲ್ ಗ್ಯಾಪ್ಸ್ ನೀಟಾಗಿ ಕಾಣಿಸುತ್ತಲ್ವ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 3 ದಾರ ಇರುತ್ತೆ. ಇವಾಗ 2 ದಾರ ಒಂದು ಸತಿ ಮಾಡ್ತೀನಿ, ಮತ್ತು 2 ದಾರ ಒಂದು ಸತಿ ಮಾಡ್ತೀನಿ, ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸೊ ಈ ಒಂದು ಸಿಂಗಲ್ ಕ್ರೋಶೆ ಕೂಡ ಮಾಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೂಡ ಟ್ರಿಪಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಕಂಬ ಆದ ತಕ್ಷಣ 3 ಚೈನ್ ಮಾಡಿ ಈ ಕಂಬದ ಬ್ಯಾಕ್ ಸೈಡ್ ಗ್ಯಾಪ್ ಇರುತ್ತೆ ಅಲ್ವ, ಅಲ್ಲಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು, ಪೀಕೋ ಆಗುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋತೀನಿ. ನೆಕ್ಸ್ಟ್ ಹೋಲ್ ಗ್ಯಾಪ್ ಒಳಗೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಒಂದು ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡ್ಕೊಳ್ಳೋಣ. 3 ಚೈನ್ ಮಾಡಿ ಕಂಬದ ಬ್ಯಾಕ್ ಸೈಡ್, ಅಂದರೆ ಕಂಬದ ಬ್ಯಾಕ್ ಸೈಡ್ ಹೋಲ್ ಇರುತ್ತಲ್ವ, ನೀಟಾಗಿ ಗೊತ್ತಾಗುತ್ತೆ ನಮಗೆ, ಅಲ್ಲಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಸೊ ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೂ ನಾನು ಒಂದೊಂದು ಕಂಬ ಮಾಡಿ ಪಿಕೌಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಗ್ರೇ ಸೈಡ್ದು ಫಸ್ಟ್ ಆರ್ಚು ಕಂಬಗಳನ್ನ ಆಲ್ಮೋಸ್ಟ್ ಕಡಿಮೆ ಮಾಡ್ಕೋಬೇಕು, ಯಾಕಂದರೆ ಇದು ಪಿಕೌಟ್ ಬರೋದ್ರಿಂದ ಸ್ವಲ್ಪ ಬ್ರಾಡಾಗಿ ಬರುತ್ತೆ. ಬೇಕಂದರೆ ಇಲ್ಲಿ ಟ್ರಿಪಲ್ ಕ್ರೋಶೆ ಕೂಡ ನೀವು ಹಾಕ್ಕೋಬೋದು, ಇಲ್ಲ ಹಾಫ್ ಡಬಲ್ ಕ್ರೋಶೆ ಕೂಡ ನೀವು ಮಾಡಿಕೊಂಡು ಪಿಕೌಟ್ಸ್ನ ಮಾಡ್ಕೋಬೋದು. ಯಾವುದಾದ್ರೂ ಸ್ವಲ್ಪ ಲುಕ್ಕಾಗಿರುತ್ತೆ, ಒಂದು ಸ್ವಲ್ಪ ಲೆಂತಲ್ಲಿ ವೇರಿ ಆಗುತ್ತೆ ಅಷ್ಟೇ. ಸೊ ಈ ರೀತಿ ಪಿಕೌಟ್ಸ್ ಮಾಡ್ಕೊಂಡು ಹೋಗೋದು. ಸೊ ಪ್ರತಿ ಕಂಬದ ಮೇಲೆ ಸೇಮ್ ಗ್ಯಾಪಲ್ಲಿ ಕಂಬನ ಮಾಡಿಕೊಂಡು 3 ಚೈನ್ ಮಾಡಿ ಪಿಕೌಟ್ಸ್ ಮಾಡ್ಕೊಂಡು ಹೋಗೋದು. 3 ಚೈನ್ ಹಾಕಿ ಕಂಬದ ಕೆಳಗಡೆ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋದು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಪೂರ್ತಿ ಎಲ್ಲ ಕಂಬಗಳಿಗೂ ಹಾಕಿ ನೋಡಿ ಈ ರೀತಿ ಬರುತ್ತಲ್ವ, ಲಾಸ್ಟಲ್ಲಿ 3 ಚೈನ್ದು ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ ಆಲ್ರೆಡಿ, ಅಲ್ಲಿಗೆ ಲಾಕ್ ಮಾಡೋಣ. ಅದಕ್ಕೆ ಇಲ್ಲಿ 4 ಟೈಮ್ಸ್ ಹಾಕ್ಸಿರೋದು ಫ್ರೆಂಡ್ಸ್. ಈ ಆರ್ಚ್ ಲೆಫ್ಟ್ ಸೈಡ್ ಮಾತ್ರ ನಮಗೆ ಲಾಕ್ ಮಾಡುತ್ತಲ್ವ, ಸೊ ಅದಕ್ಕೋಸ್ಕರ ಇಲ್ಲಿ 3 ಚೈನ್ ಇರೋ ಕಡೆ ಮತ್ತೆ 3 ಟೈಮ್ಸ್ 3 ಚೈನ್ ಹಾಕ್ಕೊಂಡು ಹೋಗ್ತೀನಿ. 3 ಟೈಮ್ಸ್ ಹಾಕ್ತೀವಲ್ಲ, ಸೆಂಟ್ರಲ್ಲಿ ನಾವು ಕುಚ್ಚು ಕಟ್ಟಬೇಕು. ಸೊ ಅವಾಗ ನಮಗೆ ಕುಚ್ಚಿಗೆ ಆರ್ಚಿಗೆ ಆ ಸೈಡ್ ಈ ಸೈಡ್ 2 ಗ್ಯಾಪ್ ಸಿಗುತ್ತೆ. 3 ಚೈನ್ ಅಷ್ಟು ಗ್ಯಾಪು, ಆ ಗ್ಯಾಪ್ಗೋಸ್ಕರನೇ ಈ ರೀತಿ 3 ಚೈನ್ ಎಕ್ಸ್ಟ್ರಾ ಹಾಕ್ಸಿರೋದು. ಸೊ ತುಂಬ ಕಂಜೆಸ್ಟಾಗಿ ಹತ್ತತ್ರ ಆದರೂ ಡಿಸೈನ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಮಗೆ ಡಿಸೈನು ಚೆನ್ನಾಗಿ ಕಾಣಿಸ್ಬೇಕು, ಕುಚ್ಚು ಬರಬೇಕು, ಸ್ವಲ್ಪ ಗ್ಯಾಪ್ ಇರಬೇಕು. ಸೊ ಅವಾಗ ತುಂಬ ನೀಟಾಗಿ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಸೊ 3 ಟೈಮ್ಸ್ 3 ಚೈನ್ ನಮಗೆ ಇರುತ್ತೆ ಅಲ್ವಾ, ಸೆಂಟ್ರಲ್ಲಿ ನಾವು ಕುಚ್ಚು ಕಟ್ಕೊಂಡು ಹೋಗೋದು ಫ್ರೆಂಡ್ಸ್. ಇಲ್ಲಿ ಲಾಕ್ ಮಾಡಿದ್ದೀವಲ್ಲ, ಲಾಕ್ ಆದ ತಕ್ಷಣ ನೋಡಿ 3 ಚೈನ್ ಮಾಡಿಕೊಂಡು ಇಲ್ಲಿ ಗ್ರೇಯಲ್ಲಿ ಸ್ಟಾರ್ಟಿಂಗ್ 3 ಚೈನ್ ಮಾಡಿರ್ತೀವಲ್ಲ, ಅದಕ್ಕೂ ಮತ್ತು ಕಂಬಕ್ಕೆ ಮಧ್ಯ ಸೆಂಟ್ರಲ್ಲಿ ನೀಡಲ್ನ ಹಾಕಿ ಲಾಕ್ ಮಾಡ್ತೀನಿ ನಾನು, ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದ ಮತ್ತೆ 3 ಚೈನ್ ಮಾಡ್ಕೋಬೇಕು. ಆ 3 ಚೈನ್ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಮಾಡಿ, ಸೊ ಇದನ್ನು ಪಿಕೌಟ್ ಥರ ಲಾಕ್ ಮಾಡಬೇಕು. ನಾವೇನು ಈಗ 3 ಚೈನ್ ಮಾಡಿದ್ವಿ ಅದೇ ಪ್ಲೇಸಿಗೆ ನೀಡಲ್ನ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋಣ. ಒಂದು ಪಿಕೌಟ್ ಆದ ತಕ್ಷಣ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮ್ ದಾರ ಸುತ್ಕೊಂಡು ಈ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಸ್ ಇರುತ್ತೆ ಅಲ್ವಾ, ಅಲ್ಲಿ ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ನಾನು ಡಬಲ್ ಕ್ರೋಶೆ ಮಾಡಿಕೊಂಡು ನೀಡಲ್ ಹಾಕಿ ದಾರ ಅಂತಂದು 2 ದಾರ 1 ಟೈಮ್ 2 ದಾರ 1 ಟೈಮ್ ಈ ರೀತಿ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕಿ ಪಿಕೌಟ್ಸ್ ಮಾಡಬೇಕು. ಸೊ ಪ್ರತಿ ಹೋಲ್ ಗ್ಯಾಪಲ್ಲೂ ಹಾಗೆ ಮಾಡ್ಕೊಂಡು ಹೋಗೋಣ. 2 ಚೈನ್ 3 ಚೈನ್ ಹಾಕಿ ಕಂಬದ ಕೆಳಗಡೆ ಇರೋ ಹೋಲ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರ ಅಂತಂದು ಲಾಕ್. ಈ ರೀತಿ ಪೂರ್ತಿ ಸಾರಿ ಹೀಗೆ ಮಾಡಿಕೊಂಡು ಹೋಗೋದು ಫ್ರೆಂಡ್ಸ್. ಅದು ತುಂಬ ಈಸಿಯಾಗಿ ಬೇಗ ಆಗೋಗುತ್ತೆ. ಪಿಕೌಟ್ಸ್ ಬಿಗಿನರ್ಸ್ಗೂ ಇವಾಗ ಪಿಕೌಟ್ಸ್ ಈಸಿನೇ ಇರುತ್ತೆ ಅಲ್ವಾ, ಬರೀ ಕಂಬ ಮಾಡಿ 3 ಚೈನ್ ಮಾಡಿ ಈ ರೀತಿ ಲಾಕ್ ಮಾಡೋದು.
ಅದಕ್ಕೆ ಹೇಳಿದ್ದು ಬಿಗಿನರ್ಸ್ ಕೂಡ ಹಾಕೋಬೋದು. ಇದು ಆ್ಯಕ್ಚುಲಿ ಬ್ರೈಡಲ್ ಡಿಸೈನೇ, ಅಂದರೆ ಈ ಬ್ರೈಡಲ್ ಸ್ಯಾರಿಗೆ ಹಾಕ್ತಾ ಇರೋದು ಫ್ರೆಂಡ್ಸ್ ಡಿಸೈನ್ ಇದು. ಸೊ ತುಂಬ ಹೆವಿ ಗ್ರ್ಯಾಂಡ್ ಲುಕ್ ಇಲ್ಲ ಅಂದ್ರೂ ಸಿಂಪಲ್ಲಾಗಿ ಬರೀ ಥ್ರೆಡ್ ವರ್ಕಲ್ಲಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಈ ಥರ ಡಿಸೈನ್ಸು. ಸೊ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಹೋಗ್ಬೇಕು. ಸೊ ಈ ರೀತಿ ಕಾಣಿಸುತ್ತೆ ನೀಟಾಗೆ. ಸೊ ಬೀಡನ್ನ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ, ಇನ್ ಕೇಸ್ ಕ್ರಾಸ್ ಇದ್ದರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಬೇಕಂದರೆ ಫ್ರೆಂಡ್ಸ್ ಇದಕ್ಕೆ ಗೋಲ್ಡನ್ ಬಾಲ್ ಚೈನ್, ಅಂದರೆ ಈ ಥರ ಶೇಡ್ಸ್ಗೆ ಗೋಲ್ಡನ್ ಬಾಲ್ ಚೈನ್ ಸ್ಟಿಕ್ ಮಾಡಿದ್ರು ಚೆನ್ನಾಗಿರ್ತಾಯಿತ್ತು. ಬಟ್ ಕಸ್ಟಮರ್ ಏನು ಸ್ಟಿಕ್ ಮಾಡೋದು ಬೇಡ ಅಂತಿದ್ದಕ್ಕೆ ಜಸ್ಟ್ ಒಂದು ಬೀಡನ್ನ ಹಾಕಿದ್ದೀನಿ. ಸೊ ಇವನ್ ಆ ಬೀಡ್ ಕೂಡ ಬೇಡ ಅಂದರೆ ನೀವು ನಾರ್ಮಲಾಗಿ 6 ಚೈನೇ ಬ್ಯಾಕ್ ಸೈಡಿಂದ ಒಂದು ಟೈಮು ಫ್ರಂಟ್ ಸೈಡಿಂದ ಒಂದು ಟೈಮ್ ಹಾಕಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಡಿಸೈನು. ಸೊ ಇದಕ್ಕೆ ಡಬಲ್ ಕಲರಲ್ಲಿ ಕುಚ್ಚು ಕಟ್ಕೊಳ್ಳೋಣ. ಒಂದು ಕುಚ್ಚು ಸಿಲ್ವರ್ ಕಲರಲ್ಲಿ, ಒಂದು ಕುಚ್ಚು ಗೋಲ್ಡ್ ಕಲರಲ್ಲಿ ಈ ರೀತಿ ಕುಚ್ಚು ಕೊಟ್ಕೊಳ್ಳೋಣ. ಸೊ ಡಿಸೈನ್ ಇಷ್ಟೇ ಫ್ರೆಂಡ್ಸ್. ಇಷ್ಟು ನೀಟಾಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು ಡಿಸೈನು. ಮುಹೂರ್ತ ಸ್ಯಾರಿಗೆ ತುಂಬ ನೀಟಾಗಿ ಸೆಟ್ ಆಗ್ತಾಯಿತ್ತು. ಸೊ ನಾರ್ಮಲ್ ಟ್ರಿಪಲ್ ಕ್ರೋಶೆಗೆ ಪೀಕೋಟ್ಸ್ ಹಾಕಿರೋದು ಅಷ್ಟೇ, ನಾರ್ಮಲ್ ಯು ಶೇಪ್ ಇಲ್ದಿರ ಸ್ಲ್ಯಾಂಟಿಂಗಲ್ಲಿ ಡಬಲ್ ಆರ್ಚ್ ಬಂದಿರೋದು. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 650 600 ಅರೌಂಡ್ ಚಾರ್ಜ್ ಮಾಡ್ತೀವಿ. 550 ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ. ಒಂದೊಂದು ಪ್ಲೇಸಲ್ಲಿ ಒಂದೊಂದು ರೇಂಜ್ ಇರುತ್ತೆ ಅಲ್ವಾ. ಸೊ ನೋಡಿಕೊಂಡು ನೀವು ಚಾರ್ಜ್ ಮಾಡ್ಬೋದು. ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಖಂಡಿತ ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.